ಸರ್ಕಾರಕ್ಕೆ ಕಾಶ್ಮೀರೀಕರಣ ಮಾಡುವಂತಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಾಯರ್ಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದ ಕೆಇಬಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಖಾಸಗೀಕರಣದಿಂದ ರೈತರು ಹಾಗೂ ಸಾಮಾನ್ಯ ಜನರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರತಿಭಟನೆಗಾರರು ಆರೋಪಿಸಿದರು. ಸರ್ಕಾರವು ಖಾಸಗೀಕರಣದ ನಿರ್ಧಾರವನ್ನು ಹಿಂಪಡೆದು ಸಾರ್ವಜನಿಕ ವಲಯದ ವಿದ್ಯುತ್ ಸೇವೆಯನ್ನು ಬಲಪಡಿಸಬೇಕು ಎಂದು ರೈತರು ಒತ್ತಾಯಿಸಿದರು. ರೈತ ತಾಲೂಕಾ ಸಂಘದ ಅಧ್ಯಕ್ಷರಾದಂಥ ಗೋವಿಂದ ಬೆಳಗಂಟಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಯಲ್ಲಪ್ಪ ಹೆಗಡೆಯವರು, ಹುಸೇನ್ ಸಾಬ್ ಪೂಜಾರಿ ಹೀಗೆ ಹಲವಾರು ರೈತ ಗಣ್ಯಮಾನ್ಯರು ಜೊತೆಗೆ ಇಂದು ಕೆಇಬಿ ಎದುರುಗಡೆ ಪ್ರತಿಭಟನೆಗಾರರು ಸರ್ಕಾರದ ಖಾಸಗೀಕರಣದ ನಿರ್ಧಾರವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತರು ಭಾಗವಹಿಸಿ ಅತ್ಯಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಕೆಪಿಟಿಸಿಎಲ್ ಹಾಗೂ ಬೆಸ್ಕಾಂ ಸೇರಿದಂತೆ ಇತರೆ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಟಾಟಾ ಪವರ್ಗೆ ಪರವಾನಗಿ ನೀಡುವ ಸರ್ಕಾರದ ಪ್ರಸ್ತಾವನೆಯನ್ನು ವಿರೋಧಿಸಿ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಗಳಲ್ಲಿ ಇಂದು ಕೆರೂರಿನಲ್ಲಿ ಸಹ ಪ್ರತಿಭಟನೆ ನೆರವೇರಿತು. ಈ ಒಂದು ವಿಷಯದಲ್ಲಿ ಸಾಕಷ್ಟು ರೈತರು ಮಾತನಾಡಿದರು. ಏನೋ ವಿಶೇಷ ಅಂದರೆ ಈ ಒಂದು ವಿರೋಧ ಕೇವಲ ನಮ್ಮ ಕೆರೂರು ಭಾಗದಲ್ಲಿ ಅಷ್ಟಲ್ಲ, ರಾಜ್ಯಾದ್ಯಂತ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ನೀಡಲು ಖಾಸಗಿ ಕಂಪನಿಗಳಿಗೆ ಅರ್ಜಿ ಸಲ್ಲಿಸಿರುವುದನ್ನು ನೌಕರರು ಮತ್ತು ರೈತ ಮುಖಂಡರು ಬಲವಾಗಿ ವಿರೋಧಿಸಿದ್ದಾರೆ. ಸಾರ್ವಜನಿಕ ಆಸ್ತಿ ಲೂಟಿ, ದಶಕಗಳಿಂದ ಸಾರ್ವಜನಿಕರ ಹಣದಿಂದ ನಿರ್ಮಿಸಲಾದ ವಿದ್ಯುತ್ ಮೂಲ ಸೌಕರ್ಯಗಳನ್ನು ಖಾಸಗೀಕರಣ ಕೈಗೆ ಒಪ್ಪಿಸುವುದು ಸರಿಯಲ್ಲ ಎಂದು ಆಕ್ಷೇಪಿಸಲಾಗಿದೆ. ರೈತರಿಗೆ ಮತ್ತು ಗ್ರಾಹಕರಿಗೆ ತೊಂದರೆ. ಖಾಸಗೀಕರಣದಿಂದ ರೈತರಿಗೆ ಸಿಗುವ ಉಚಿತ ವಿದ್ಯುತ್ ಸೌಲಭ್ಯ ಹಾಗೂ ಬಡವರಿಗೆ ಸಿಗುವ ಸಬ್ಸಿಡಿಗಳು ನಿಲ್ಲುವ ಆತಂಕವಿದೆ. ಜೊತೆಗೆ ವಿದ್ಯುತ್ ದರ ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗ ಕಡಿತ ಭೀತಿ. ಖಾಸಗೀಕರಣದಿಂದಾಗಿ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಕಡಿತಗೊಳ್ಳುತ್ತವೆ ಮತ್ತು ನೌಕರ ಭದ್ರತೆಗೆ ಧಕ್ಕೆ ಆಗುತ್ತದೆ ಎಂದು ಎಚ್ಚರಿಸಲಾಗಿದೆ. ಸರ್ಕಾರಕ್ಕೆ ಈಗ ಎಲ್ಲ ರೈತರು ಹೋರಾಟಗಾರರು ಎಚ್ಚರಿಕೆ ಹೇಳುವಂತೆ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ನೀತಿಯನ್ನು ವಿರೋಧಿಯಾಗಿದ್ದು ತಕ್ಷಣವೇ ಈ ಪ್ರಸ್ತಾವನೆ ಕೈಬಿಡಬೇಕು ಎಂದು ವಿದ್ಯುತ್ ಸರಬರಾಜು ಕಂಪನಿಗಳು ಸರ್ಕಾರವೇ ಇದನ್ನು ಮುಂದುವರೆಸಬೇಕು ಎಂದು ಆಗ್ರಹಿಸಲಾಗಿದೆ. ಅದೇ ರೀತಿ ಬಾದಾಮಿಯ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಕೆಪಿಟಿಸಿಎಲ್ ಕಚೇರಿ ಮುಂದ್ಗಡೆ ಇಂದು ಯಲ್ಲಪ್ಪ ಹೆಗಡೆಯವರು ಭಾಳ ಮಾರ್ಮಿಕವಾಗಿ ಮಾತಾಡಿದರು. ಸರ್ಕಾರ ನೀವು ಏನಿವತ್ತು ಜನಸಾಮಾನ್ಯರಿಂದ ಆಯ್ಕೆ ಆಗಿ ಒಂದು ಸಮಗ್ರವಾದಂಥ ಸದೃಢ ಸರ್ಕಾರವನ್ನು ಕೈಕೊಂಡು ಪಂಚ ಗ್ಯಾರಂಟಿಯಲ್ಲಿ ಇವತ್ತು ಯೋಜನೆ ಮಾಡಿದ್ದೇವೆ, ಶಕ್ತಿ ಯೋಜನೆ ಅತ್ಯಂತ ಪ್ರಾಬಲ್ಯ ಹೊಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ರೈತರನ್ನು ರಕ್ಷಣೆ ಮಾಡಬೇಕು. ಅಂಥದ್ರಲ್ಲಿ ಇವತ್ತು ನೀವು ಸಹ ಖಾಸಗೀಕರಣ ಮಾಡಿ ರೈತರನ್ನು ನೀವು ಸರ್ವನಾಶ ಮಾಡುವ ನಾಂದಿ ಅನ್ನೋದಕ್ಕೆ ಇವತ್ತೇ ಕಾರಣ ಅನ್ನೋದಕ್ಕೆ ಕಂಡು ಬರ್ತಾ ಇದೆ. ಇದರ ವಿರುದ್ಧವಾಗಿ ಬಾದಾಮಿಯ ತಾಲೂಕಿನ ಕೆರೂರು ಪಟ್ಟಣದ ಕೆಪಿಟಿಸಿಎಲ್ ಕಚೇರಿ ಎದುರುಗಡೆ ರೈತರು ಮತ್ತು ರೈತಪರ ಸಂಘಟನೆಗಳು ವಿವಿಧ ರೀತಿಯ ಸಂಘಟನೆಗಾರರು ಸೇರಿಕೊಂಡು ಕೆರೂರು ಪಟ್ಟಣದಲ್ಲಿ ರೈತ ವಿರೋಧ ಕಾಯ್ದೆಯನ್ನು ಖಾಸಗೀಕರಣವಾಗಿ ಮಾಡುವಂಥ ಧೋರಣೆಯನ್ನು ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಸಮಗ್ರವಾಗಿ ರೈತರು ಒಗ್ಗಟ್ಟಿನಿಂದ ಖಂಡಿಸಿದರು. ತತ್ಕ್ಷಣವಾಗಿ ಖಾಸಗೀಕರಣವನ್ನಂಥ ಏನು ಒಂದು ರಾಕ್ಷಸ ಸಂಸ್ಕೃತಿಯನ್ನು ತತ್ಕ್ಷಣ ನಿಲ್ಲಿಸಬೇಕು. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರನ್ನು ರಕ್ಷಣೆ ಮಾಡೋದರಲ್ಲಿ ಏನಾದರೂ ನಿಮಗೆ ಕಿಂಚಿತ್ತು ಕಾಳಜಿ ಏನಾದರೂ ಇದ್ದರೆ ರೈತರನ್ನು ರಕ್ಷಣೆ ಮಾಡಬೇಕು. ರೈತರ ಬೆನ್ನೆಲುಬು ಅನ್ನೋದು ನಿಮಗೇನಾದರೂ ಅರಿವು ಇದ್ದರೆ, ರೈತರು ನಮ್ಮನ್ನು ಅಧಿಕಾರಿಯಲ್ಲಿ ತಂದಿದ್ದಾರೆ, ರೈತರನ್ನು ನಾವು ಸಂರಕ್ಷಣೆ ಮಾಡುವುದೇ ನಮ್ಮ ಉದ್ದೇಶ ಅನ್ನೋದು ಏನಾದರೂ ತಕ್ಷಣವೇ ಖಾಸಗೀಕರಣವನ್ನು ನಿಲ್ಲಿಸಬೇಕೆಂದು ರೈತರು ಇಂದು ವಿರೋಧ ವ್ಯಕ್ತಪಡಿಸಿದರು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಾಯರ್ಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.